ಅಧ್ವಟಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ನಕ್ಷತ್ರಗಣ ಸಂಚಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಾರದ ವಾರ ಭವಿಷ್ಯ ತಿಳಿಸಿಕೊಡಲು ನಮ್ಮೊಂದಿಗೆ ಭಾರ್ಗವ್ ಶರ್ಮಾ ಗುರುಗಳಿದ್ದಾರೆ. ನಮಸ್ಕಾರ ಗುರುಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜಯ ಬಹುರೋಗಿನಾಂ ನಿಜಯ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮೋ ನಮಃ. ಹರಿ ಓಂ. ವಾರ ಭವಿಷ್ಯವನ್ನು ಆರಂಭಿಸೋಣ. ಮೊದಲನೇದಾಗಿ ಮೇಷರಾಶಿ. ಈಗ ಪ್ರಸ್ತುತ ಮೇಷರಾಶಿಗೆ ನೋಡೋಕ್ಕೆ ಮುಂಚೆ ಈ ವಾರದ ಒಂದು ವಿಶೇಷತೆ ಇದೆ. ಅಂದರೆ ಈ ದಿನ ಗುರು ಪೂರ್ಣಿಮೆ. ನಿಮ್ಮ ಇಷ್ಟ ಗುರುಗಳು ಯಾರಿದ್ದಾರೋ, ರಾಯರು ಮುಂತಾದ ಇಷ್ಟ ಗುರುಗಳು, ಅವರನ್ನು ಹೋಗಿ ಭೇಟಿ ಮಾಡಿ, ಆಲಯಕ್ಕೆ ಹೋಗಿ, ಇಲ್ಲಾಂದರೆ ನಿಮ್ಮ ಯಾರು ಕುಲಗುರುಗಳು ವಿದ್ಯಾಗುರುಗಳು ಯಾರಿದ್ದಾರೋ, ನಿಮ್ಮ ಸ್ಕೂಲ್ ಲೆವೆಲಲ್ಲಿ ಕಾಲೇಜ್ ಲೆವೆಲಲ್ಲಿ ಪಾಠ ಹೇಳ್ಕೊಟ್ಟವರು, ಇಲ್ಲ ನಿಮಗೆ ವೇದಾಧ್ಯಯನಗಳನ್ನು ಹೇಳ್ಕೊಟ್ಟಿಂಥ ಗುರುಗಳಿರಬಹುದು, ಅವರ ಹತ್ರ ಹೋಗಿ ಒಂದಷ್ಟು ಹಣ್ಣು ಹಂಪಲು ಹೂಗಳನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ. ನಿಮ್ಮ ಮುಂದಿನ ಜೀವನದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಬಹಳ ಪ್ರಮುಖ. ಹಾಗಾಗಿ ಗುರುವಿನ ಸ್ಮರಣೆ ಮಾಡ್ಕೊಳ್ಳಿ, ಅದರಿಂದ ಸಕಲ ದೋಷ ಪಾಪಗಳೆಲ್ಲವೂ ನಿವಾರಣೆ ಆಗುತ್ತೆ. ಈಗ ಪ್ರಸ್ತುತ ಭಜಕ್ರದಲ್ಲಿ ರಾಶಿಗಳಲ್ಲಿ ಯಾವ ಯಾವ ಗ್ರಹಗಳು ಸ್ಥಿತವಾಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕುಜ ಮತ್ತು ಗುರು ಬಂದು ವೃಷಭದಲ್ಲಿ ಸ್ಥಿತವಾಗಿದ್ದಾರೆ. ನಂತರ ರವಿ ಶುಕ್ರರು ಕಟಕದಲ್ಲಿ, ಬುಧ ಸಿಂಹದಲ್ಲಿ, ಕೇತು ಕನ್ಯಾದಲ್ಲಿ, ನಂತರ ಚಂದ್ರ ಬಂದು ಮಕರದಲ್ಲಿ, ಕುಂಭದಲ್ಲಿ ವಕ್ರಶನಿ, ನಂತರ ರಾಹು ಬಂದು ಮೀನದಲ್ಲಿ ಸ್ಥಿತವಾಗಿದ್ದಾರೆ. ಈಗ ಪ್ರಸ್ತುತ ಮೇಷರಾಶಿಗೆ ನೋಡ್ತಾ ಹೋಗೋಣ ಹೇಗಿದೆ ಅಂತ. ಮೇಷರಾಶಿಗೆ ಗುರು ಇದೆ, ಗುರುವಿನ ಬಲ ಇದೆ. ಹಾಗಂತ ಅವರಿಗೆ ತೊಂದರೆ ಬರಲ್ವಾ? ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗೆ ತೊಂದರೆ ಕಾಡುತ್ತೆ. ಅವರು ಮಾತನ್ನು ಸ್ವಲ್ಪ ಮಿತವಾಗಿ ಆಡಬೇಕು. ಯಾಕೆಂದರೆ ಅಲ್ಲಿ ರಾಶ್ಯಾಧಿಪತಿ ಕುಜ ಇರೋದ್ರಿಂದ ಸ್ವಲ್ಪ ಮಾತು ಒಂಥರ ಸ್ಟ್ರಿಕ್ಟ್ ಅವರದ್ದು. ಒಂದೇ ನೇರ ನುಡಿಯಲ್ಲಿ ಆಡ್ತಾರೆ ಅವರು. ಹಾಗಾಗಿ ಸ್ವಲ್ಪ ಮಾತನ್ನು ಅವರು ನೋಡಿಕೊಂಡು ಆಡಬೇಕು. ಇಲ್ಲದಿದ್ದರೆ ಅವರಿಗೆ ಕುಟುಂಬದಲ್ಲಿ ಹಾನಿ, ಇಲ್ಲ ಧನ ನಷ್ಟ ಆಗ್ತಕ್ಕಂಥ ಸಂಭವಗಳು. ಸ್ವಲ್ಪ ಮಾತಿನಿಂದ ಎಚ್ಚರಿಕೆ ಇದ್ದರೆ ಅವರಿಗೆ ಧನಹಾನಿಯೂ ಕಮ್ಮಿ ಆಗ್ತದೆ, ಕುಟುಂಬದಲ್ಲಿ ಸೌಖ್ಯವೂ ವೃದ್ಧಿಯಾಗತ್ತೆ, ಬಂಧು ಕ್ಲೇಶವೂ ಕಮ್ಮಿ ಆಗತ್ತೆ. ನಂತರ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಗುರುಬಲದಿಂದ ಉತ್ತಮ ಇದೆ. ಇನ್ನಷ್ಟು ಶುಭ ಫಲಗಳಿಗೆ ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ನಿಮ್ಮ ಟೀಚರ್ ಯಾರಿರ್ತಾರೋ ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ, ಅವ್ರಿಗೊಂದಷ್ಟು ಹಣ್ಣು ಸ್ವೀಟ್ಸ್ನ ತೊಗೊಂಡೋಗಿ. ನಂತರದಲ್ಲಿ ಉದ್ಯೋಗದಲ್ಲಿ ಯಶಸ್ಸು ಕಾಣ್ತಕ್ಕಂತಹ ಒಂದು ವಾರ. ಇನ್ನೂ ಹೆಚ್ಚಿನ ಯಶಸ್ಸಿಗೆ ತಂದೆ ಸೂರ್ಯನಾರಾಯಣನನ್ನು ಆರಾಧನೆ ಮಾಡ್ಕೊಳ್ಳಿ. ನಂತರ ನಾನು ಆಗಲೇ ಹೇಳಿದಾಗೆ ಬಂಧು ಸೌಖ್ಯ, ಸ್ವಲ್ಪ ಬಂಧು ಕಲಹ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ. ಹಾಗಾಗಿ ನೀವು ಬಂಧುವಿನಿಂದ ಕಲಹ ನಿಯಂತ್ರಣಕ್ಕಾಗಿ ಮಾತನ್ನು ಕಮ್ಮಿ ಮಾಡಿ, ಬಂದರೆ ಅವರನ್ನು ಆರಾಧಿಸಿ, ಎಷ್ಟು ಬೇಕೋ ಅಷ್ಟು ಮಾತಾಡಿ, ಉತ್ತಮ ಫಲಗಳು ನಿರೀಕ್ಷೆ ಆಗಲಿ. ನಂತರದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಯಾಕೋ ಹಿಂದಿನ ವಾರದಲ್ಲಿ ಒಂಚೂರು ಅನಾರೋಗ್ಯ ಕಾಡ್ತಾ ಇದ್ದು, ಒಂಥರ ನೋವು ಆಲಸ್ಯ ಕಾಡ್ತಾ ಇದ್ದರೆ ಅದು ಈ ವಾರವೂ ಸ್ವಲ್ಪ ಮುಂದುವರಿಯುತ್ತೆ. ಧನ್ವಂತರಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ವೈದ್ಯನಾಥೇಶ್ವರನ ಪ್ರಾರ್ಥನೆ ಮಾಡಿ, ಇನ್ನಷ್ಟು ಉತ್ತಮ ಫಲಗಳು ಈ ವಾರ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಧನ್ಯವಾದ ಗುರುಗಳೇ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡೋದಾದರೆ ಪ್ರಸ್ತುತ ಅವರಿಗೆ ಗುರು ವೃಷಭದಲ್ಲೇ ಇರೋದ್ರಿಂದ ಜನ್ಮಗುರು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಜನ್ಮಗುರು ನರೋದುಕ್ಕಂ ಅಂತ ಹೇಳ್ತಾರೆ. ಹಾಗಾಗಿ ಆ ಗುರುವಿನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ವಾರ ವಿಶೇಷವಾಗಿ ಗುರುವಿನ ಒಂದು ವಾರವೇ ಆಗಿರೋದ್ರಿಂದ ನೀವು ಗುರುವಿನ ಪಾದವನ್ನು ಬಿಡಬೇಡಿ. ಸ್ಮರಿಸು ಗುರುಗಳ ಸ್ಮರಿಸು ಅಂತ ಹೇಳ್ತಾರೆ. ಹಾಗಾಗಿ ಗುರುವಿನಿಂದ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ನಂತರ ಇವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಯಾಕೋ ಕಿರಿಕಿರಿ, ಮೇಲಧಿಕಾರಿಗಳಿಂದ ಆಗಿರ್ಬೋದು ಅಥವಾ ಕೊಲೀಗ್ಸಿಂದ ಸ್ವಲ್ಪ ಯಾಕೋ ಹಿಂದೆ ಎಳೆದಾಟಗಳು ಇವ್ರ ಮಧ್ಯೆ ತಂದಿಡೋದಾಗಿರ್ಬೋದು, ಆ ಥರ ಆಗ್ತಕ್ಕಂಥದ್ದು. ನಂತರದಲ್ಲಿ ಇವರಿಗೆ ಕುಟುಂಬದಲ್ಲಿ ಯಾಕೋ ಸ್ವಲ್ಪ ಕಲಹಗಳು ಮತ್ತು ಸಾಮರಸ್ಯ ಕಮ್ಮಿ ಆಗ್ತಕ್ಕಂತಹ ಒಂದು ಸಾಧ್ಯತೆ ತುಂಬ ಇದೆ. ಹಾಗಾಗಿ ಏನೇ ಸಾಮರಸ್ಯ ಕುಂದು ಕೊರತೆಗಳು ಬಂದ್ರೂ ಇಮಿಡಿಯೇಟ್ಲಿ ನೀವು ಸರಿ ಮಾಡ್ಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಮಾತಿನಿಂದ ಆಗಿರಬಹುದು ಅಥವಾ ನಿಮ್ಮ ಗುರು ಹಿರಿಯರ ಮೂಲಕ ಆಗಿರಬಹುದು. ಒಟ್ಟಿನಲ್ಲಿ ನೀವು ಅಲ್ಲಿಗೆ ಸರಿಪಡಿಸುವ ಹಾದಿಯಲ್ಲಿ ನೀವು ನಡಿಬೇಕಾದಂತಹ ಸಾಧ್ಯತೆಗಳಿದೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಗೊಂದಲದ ವಾತಾವರಣ. ನಾನು ಈ ಸಬ್ಜೆಕ್ಟ್ ಓದಲಾ, ಆ ಸಬ್ಜೆಕ್ಟ್ ಮಾತಾಡಲಾ, ಇಲ್ಲ ಎಕ್ಸಾಮ್ ಇದೆ, ಅವ್ರಿಗೆ ಟೆನ್ಷನ್ನು, ಆ ಥರ ಸಾಧ್ಯತೆಗಳಿದೆ. ಹಯಗ್ರೀವ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ಅಂತ. ನಂತರದಲ್ಲಿ ಇನ್ನಷ್ಟು ಉತ್ತಮ ಫಲಗಳಿಗೆ ಶ್ರೀಹರಿ ಶ್ರೀಮನ್ ನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ. ತಾಯಿಯ ಒಂದು ಮಾತನ್ನು ನೀವು ಕೇಳಿ, ಅದರಿಂದ ನಿಮಗೆ ಜ್ಞಾನ ವೃದ್ಧಿ ಆಗ್ತಕ್ಕಂತಹದ್ದು ಮತ್ತು ಧೈರ್ಯ ಬರುತ್ತೆ ನಿಮಗೆ. ಆ ಧೈರ್ಯದಿಂದ ಒಂದು ಮಾತು ಹೇಳ್ತಾರೆ, ಧೈರ್ಯ ಸರ್ವತ್ರ ಸಾಧನಂ ಅಂತ. ಹಾಗಾಗಿ ನಿಮ್ಮ ತಾಯಿ ಏನು ಹೇಳ್ತಾರೋ ಅದನ್ನು ಕೇಳಿ, ನಿಮಗೆ ಜ್ಞಾನ ವೃದ್ಧಿ ಆಗುತ್ತೆ, ಸ್ನೇಹ ವೃದ್ಧಿ ಆಗುತ್ತೆ. ನಂತರದಲ್ಲಿ ಯಾಕೋ ದೇಹ ಪೀಡೆ, ದೇಹಾಲಸ್ಯ ಆಗ್ತಕ್ಕಂಥದ್ದು ನಿಮಗೆ ಸಾಧ್ಯತೆಗಳಿದೆ. ನಂತರದಲ್ಲಿ
ಇದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಅಂದರೆ ನೀವು ತಾಯಿ ವಾರಾಹಿಯ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನಷ್ಟು ಶುಭ ಫಲಗಳು ಈ ವಾರ ನಿಮಗೆ ಸಿಗತ್ತೆ. ಧನ್ಯವಾದ ಗುರು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಾಧಿಪತಿ 3ರಲ್ಲಿರೋದ್ರಿಂದ ಸ್ವಲ್ಪ ಚಂಚಲ ಮನಸ್ಸು ಮತ್ತು ಯಾಕೋ ಚಿಂತೆ. ತದನಂತರದಲ್ಲಿ ಉದ್ಯೋಗದಲ್ಲೂ ಸಹ ಒಂದಷ್ಟು ಮಟ್ಟಿಗೆ ಯಶಸ್ಸು ಸಿಗ್ತಕ್ಕಂತಹ ಒಂದು ಯೋಜನೆಗಳು ಕಂಡರೂ ಸಹ ನಿಮಗೆ ಯಾಕೋ ಸ್ವಲ್ಪ ವಿಫಲದ ಹಾದಿ ಕಾಣ್ತಾ ಇದೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಧನ ಸಂಚಯ ಆಗ್ತಕ್ಕಂಥದ್ದು, ಅಂದರೆ ಯಾವುದೋ ಒಂದು ಎಕ್ಸಾಮ್ ಕಟ್ಟಬೇಕಾಗಿರುತ್ತೆ, ತದನಂತರವಾಗಿ ಯಾವುದೋ ಒಂದಕ್ಕೆ ಫೀಸ್ ಕಟ್ಟೋದಾಗಿರುತ್ತೆ. ಆ ಥರ ಒಂದು ಶುಭ ಗಳಿಗೆ ಶುಭ ಮುಹೂರ್ತದಲ್ಲಿ ನೋಡಿ ನೀವು ಆ ಥರ ಫೀಸ್ಗಳನ್ನ ಕಟ್ಟಿ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಮತ್ತು ಸಂಚಾರ ಯೋಗ ನಿಮಗೆ ಅಂದರೆ ಬದಲಾವಣೆ ಆಗ್ತಕ್ಕಂತಹದ್ದು, ಈಗ ಉದ್ಯೋಗದಲ್ಲಾಗಿರಬಹುದು, ಮನೆ ಬದಲಾವಣೆಗಳು, ಆ ಥರ ಒಂದು ಬದಲಾವಣೆ ಯೋಗ, ವಿದೇಶ ಯೋಗ ನಿಮಗೆ ಈ ವಾರ ನಿಮಗೆ ಸಿಗ್ತಕ್ಕಂತಹದ್ದು. ತದನಂತರದಲ್ಲಿ ನಿಮಗೆ ಯಾಕೋ ನಷ್ಟಗಳು ಅಂದರೆ ಆಸ್ತಿ ನಷ್ಟನೂ ಇದರಲ್ಲಿ ನಾವು ಪರಿಗಣಿಸ್ಬೋದಾಗಿದೆ. ನಂತರದಲ್ಲಿ ನಿಮಗೆ ಆಸ್ತಿ ನಷ್ಟಕ್ಕೆ ಭೂವರಹ ಸ್ವಾಮಿಯ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ, ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ನಂತರ ನಿಮಗೆ ಬೇನೆ ಎದುರಾಗಲಿದೆ, ಮಾನಸಿಕ ಮತ್ತು ಶಾರೀರಿಕ ಎರಡೂ ಬೇನೆ ಎದುರಾಗಲಿದೆ. ಮಡದಿಯ ಬಗ್ಗೆ ಚಿಂತೆ, ಸ್ವಲ್ಪ ಮನೆಯಲ್ಲಿ ಕಲಹ ಆ ಥರ ಆಗಬಹುದು. ಸ್ವಲ್ಪ ಎಚ್ಚರದಿಂದ ಇರಿ, ಮಾತನ್ನು ಕಮ್ಮಿ ಮಾಡಿ, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತನ್ನು ಕಮ್ಮಿ ಮಾಡಿ ಉತ್ತಮ ಒಂದು ಸಾಂಸಾರಿಕ ಜೀವನವನ್ನು ನಡೆಸ್ಬೋದಾಗಿದೆ. ನಂತರದಲ್ಲಿ ಕುಟುಂಬದಲ್ಲಿ ಯಾಕೋ ಸಂತಾನದ ಬಗ್ಗೆ ಚಿಂತೆ, ಮಕ್ಕಳ ಬಗ್ಗೆ ಏನೋ ಒಂಥರ ಚಿಂತೆ. ದಯವಿಟ್ಟು ಆ ಚಿಂತೆಯಿಂದ ದೂರ ಬನ್ನಿ, ನಿಮಗೆ ಉತ್ತಮ ಫಲಗಳು ಸಿಗ್ತಕ್ಕಂಥದ್ದು. ಗುರುವಿನ ಆರಾಧನೆ ಮಾಡ್ಕೊಳ್ಳಿ, ರುದ್ರದೇವರ ಆರಾಧನೆ ಮಾಡ್ಕೊಳ್ಳಿ, ಪ್ರಮುಖವಾಗಿ ನಿಮಗೆ ಉತ್ತಮ ಫಲಗಳು ನಿರೀಕ್ಷೆ ಆಗುತ್ತೆ. ಧನ್ಯವಾದ ಗುರು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೂ ಸಹ ನೋಡೋದಾದರೆ ಗುರುಬಲದಿಂದ ಸ್ವಲ್ಪ ಉತ್ತಮ ಇದೆ, ಹಾಗಂತ ಅವರು ಮೈಮರೆಯೋದು ಬೇಡ. ವಾರದ ಆರಂಭದಲ್ಲಿ ಸ್ವಲ್ಪ ಉತ್ತಮವಿದ್ದು ಕಡೆಗೆ ಬರ್ತಿದ್ದಂಗೆ ಸ್ವಲ್ಪ ಯಾಕೋ ಶಿರೋಬಾಧೆ, ಒಂಥರ ಆಲಸ್ಯಗಳು, ಸಾಕಪ್ಪ ಇವತ್ತು ಡ್ಯೂಟಿಗೆ ಹೋಗೋದು ಬೇಡ, ಆ ಥರ ಒಂದು ಆಲಸ್ಯ ಕಾಣ್ತದೆ. ನಂತರದಲ್ಲಿ ನಿಮಗೆ ಯಾಕೋ ಧನ ಹಾನಿಯಾಗುವಂಥ ಸಾಧ್ಯತೆಗಳು, ಯಾರಿಗೋ ಕೊಟ್ಟಿರ್ತೀರಾ ವಾಪಸ್ ಬರೋದಿಲ್ಲ, ಹಾಗಾಗಿ ದುಡ್ಡನ್ನು ಕೊಡಬೇಕಾದ್ರೆ ಎಚ್ಚರದಿಂದ ಕೊಡಿ. ನಿಮಗೆ ಈಗ ಉದ್ಯೋಗ ಮತ್ತು ವಿದ್ಯಾರ್ಥಿಗಳಿಗೆ ಅವರವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ, ಯಾಕೆಂದರೆ ಗುರುಬಲ ಯಥೇಚ್ಛವಾಗಿದೆ. ಗುರುಗಳ ಆರಾಧನೆ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಗುರುಪೂರ್ಣಿಮೆ ಇವತ್ತು, ಗುರುಗಳ ಹೋಗಿ ಆರಾಧನೆ ಆಶೀರ್ವಾದ ತೊಗೊಂಬನ್ನಿ, ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಸ್ವಲ್ಪ ನೋಡೋದಾದರೆ ಯಾಕೋ ಮಾನಸಿಕ ಕಿರಿಕಿರಿ, ಆಮೇಲೆ ಬಂದು ಕ್ಲೇಶ ಆಗೋ ಸಾಧ್ಯತೆಗಳು, ಮಾತಿನಿಂದ ಕ್ಲೇಶ ಆಗ್ತಕ್ಕಂಥ ಸಾಧ್ಯತೆಗಳು, ಒಡ ಹುಟ್ಟಿದವರ ಒಂದು ಬೇರಾಗುವಿಕೆ, ಅಂದರೆ ಅವರಿಂದ ಮಾತಿನಿಂದ ಒಂದು ಜಗಳ ಆಗಿ ಅವರು ನಿಮ್ಮನ್ನು ಬೇರೆ ಹೋಗೋದು ಅಥವಾ ಮಾತಿನಿಂದ ದೂರ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರದಿಂದ ಇರಿ ಮಾತನಾಡಬೇಕಾದ್ರೆ. ನಂತರದಲ್ಲಿ ದೈವ ಬಲದಿಂದ ನಿಮಗೆ ಸ್ನೇಹ ವೃದ್ಧಿ ಆಗುವ ಸಾಧ್ಯತೆ ಇದೆ. ಈ ವಾರ ಹಳೆ ಸ್ನೇಹಿತರು ನಿಮಗೆ ಸಿಗ್ತಾರೆ, ಧನವೃದ್ಧಿ ಆಗ್ತಕ್ಕಂಥದ್ದು, ಅದರಿಂದ ನಿಮಗೆ ನೆಮ್ಮದಿ ಸುಖ ಸಂತೋಷಗಳು ಸಿಗ್ತಕ್ಕಂಥದ್ದು. ತದನಂತರದಲ್ಲಿ ಯಾಕೋ ನಿಮಗೆ ಆಧ್ಯಾತ್ಮಿಕದ ಕಡೆ ನಿಮಗೊಂದು ಮನಸ್ಸು ಒಲವು ನೀಡ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾ ಬನ್ನಿ, ಇನ್ನೂ ಹೆಚ್ಚು ಶುಭ ಫಲಗಳು. ಧ್ಯಾನವನ್ನು ಮಾಡಿ, ಧ್ಯಾನ ಮುದ್ರೆಯಲ್ಲಿ ಧ್ಯಾನವನ್ನು ಮಾಡ್ತಾ ಕೂತ್ಕೊಳ್ಳಿ, ಒಂದು 5 ನಿಮಿಷ 10 ನಿಮಿಷ ಎಷ್ಟಾಗುತ್ತೋ ಅಷ್ಟು ನಿಮಿಷ ಧ್ಯಾನವನ್ನು ಮಾಡಿ. ನಂತರದಲ್ಲಿ ಯಾಕೋ ನಿಮಗೆ ಮರಣದ ಭೀತಿ ಎದುರಾಗಲಿದೆ, ಅಂದರೆ ಯಾಕೋ ಭಯ ಅನ್ಸೋದು, ವಾಹನವನ್ನು ಓಡಿಸ್ಬೇಕಾದ್ರೆ ಎಲ್ಲೋ ಬಿದ್ದುಬಿಡ್ತೀನೇನೋ ಅನ್ಸೋದು. ಹಾಗಾಗಿ ನೀವು ಮೃತ್ಯುಂಜಯರ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಈ ವಾರ ಇನ್ನಷ್ಟು ಶುಭ ಫಲಗಳು ನಿರೀಕ್ಷೆ ಆಗುತ್ತೆ ನಿಮಗೆ. ಅಂದ್ರೆ ಈ ವಾರ ಪೂರ್ತಿ ಮಾತು ಕಡಿಮೆ ಮಾಡಿದ್ರೆ ಉತ್ತಮ. ಖಂಡಿತ ಅವ್ರು ಎಷ್ಟು ಬೇಕೋ ಅಷ್ಟು ಮಾತನಾಡಿದ್ರೆ ಈ ರಾಶಿ ಅಂತ ಇವ್ರಿಗೆಲ್ಲ ಎಲ್ಲ ರಾಶಿಯವರಿಗೂ ಉತ್ತಮ. ಧನ್ಯವಾದಗಳು. ನಮಸ್ಕಾರ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ರಾಶ್ಯಾಧಿಪತಿ ವ್ಯಯದಲ್ಲೇ ಇರೋದ್ರಿಂದ ಅವರಿಗೆ ಪ್ರಯಾಣದಲ್ಲಿ ನಷ್ಟ, ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಮತ್ತು ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅವ್ರಿಗೆ ನೋಡೋದಾದರೆ ವಾರದ ಆರಂಭದಲ್ಲಿ ಅವರಿಗೆ ಆರೋಗ್ಯ ಉಲ್ಲಾಸ ಆಗ್ತಕ್ಕಂಥದ್ದು, ಆರೋಗ್ಯ ಚೇತರಿಕೆ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ವಾರ ಅಂತ್ಯಕ್ಕೆ ನೋಡೋದಾದರೆ ಸ್ವಲ್ಪ ಆರೋಗ್ಯದಲ್ಲಿ ಕಿರಿಕಿರಿ, ಏನೋ ಒಂಥರ ನಾಸಲ್ ಎಫೆಕ್ಟ್ಸು, ಆ ಥರ ಗಂಟ್ಲು ಕೆರೆತಗಳು ಶುರು ಆಗ್ತಕ್ಕಂಥ ಸಾಧ್ಯತೆಗಳಿದೆ. ನಂತರದಲ್ಲಿ ಇನ್ವೆಸ್ಟ್ಮೆಂಟು, ಸೈಕಾಲಜಿ ಡಿಪಾರ್ಟ್ಮೆಂಟು, ರಿಸರ್ಚ್ನಲ್ಲಿ ಯಾರಿದ್ದಾರೋ ಅವ್ರಿಗೆ ಉತ್ತಮ ಫಲಗಳ ನಿರೀಕ್ಷೆ ಆಗ್ತಕ್ಕಂಥದ್ದು. ಆ ಒಂದು ವೃತ್ತಿ ಮಾಡೋರಿಗಾಗಿರಬಹುದು ಉತ್ತಮ ನಿರೀಕ್ಷೆಗಳು, ಲಾಭಗಳು ಸಿಗ್ತಕ್ಕಂಥ ಸಾಧ್ಯತೆಗಳಿದೆ. ನಂತರದಲ್ಲಿ ನೋಡೋದಾದರೆ ಈ ಅಕಲ್ಟ್ ಸೈನ್ಸ್ ಅಂತ ಯಾರು ಅದರಲ್ಲಿ ಇರ್ತಾರೋ, ಅಂದರೆ ಗೌಪ್ಯ ವಿದ್ಯೆಗಳನ್ನು ಯಾರು ಕಲಿತಾ ಇರ್ತಾರೋ ಅವ್ರಿಗೆ ಉತ್ತಮವಾದಂಥ ಸಿದ್ಧಿ ಆಗುವಂತಹ ಒಂದು ವಾರ ಈ ವಾರ ಆಗ್ತಕ್ಕಂಥದ್ದು. ನಂತರದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಯಾಕೋ ಸಾಮರಸ್ಯ ಕಮ್ಮಿಯಾಗಿ ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು. ನಾನು ಆಗಲೇ ಹೇಳಿದಾಗೆ ಮಾತಿನಿಂದಲೇ ಎಲ್ಲವೂ ಶುರು ಆಗೋದು, ಹಾಗಾಗಿ ಮಾತನ್ನು ಕಮ್ಮಿ ಮಾಡಿ. ನಂತರದಲ್ಲಿ ಇವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಯಾರು ಮಾಡ್ತಾರೋ ಅವರು ಸ್ವಲ್ಪ ನೋಡಿಕೊಂಡು ಮುಂದೆ ಹೆಜ್ಜೆ ಇಡಿ, ಸ್ವಲ್ಪ ಅದರಿಂದ ನಿಮಗೆ ನಷ್ಟ ಸಾಧ್ಯತೆಗಳಿದೆ. ಆಮೇಲೆ ಉದ್ಯೋಗದಲ್ಲಿ ಸ್ಥಾನಚ್ಯುತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸೋದ್ರಿಂದ ನೀವು ರವಿಯ ಒಂದು ಶಾಂತಿ ಮಾಡ್ಕೊಳ್ಳಿ ಮತ್ತು ಶನಿ ಶಾಂತಿ ಮಾಡ್ಕೊಳ್ಳಿ, ಇನ್ನಷ್ಟು ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದಾಗಿದೆ. ನಂತರದಲ್ಲಿ ನರಸಿಂಹದೇವರ ಆಲಯಕ್ಕೆ ಭೇಟಿ ಮಾಡಿ ಒಂದಷ್ಟು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರಗಳನ್ನು ಹಾಕಿ ಬನ್ನಿ, ಈ ವಾರ ಇನ್ನೂ ಹೆಚ್ಚು ಶುಭ ಫಲಗಳನ್ನು ನಿಮಗೆ ಆಗತ್ತೆ. ಗುರುಗಳೇ, ಆದರೆ ರವಿಶಾಂತಿ ಮತ್ತು ಶನಿ ಶಾಂತಿ ಅನುಕೂಲ ಇಲ್ಲದೆ ಇರೋರು ಏನ್ ಮಾಡ್ಬೇಕಾಗತ್ತೆ? ಖಂಡಿತ ಎಲ್ರಿಗೂ
ಅನುಕೂಲ ಸ್ಥಿತಿ ಎಲ್ಲ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಈಗ ರವಿಗೆ ಗೋಧಿಯನ್ನು ದಾನ ಮಾಡಲಿ, ಶನಿಗೆ ಬಂದು ಎಳ್ಳೆಣ್ಣೆ ದಾನ ಮಾಡಲಿ. ನವಗ್ರಹ ದೇವಸ್ಥಾನಗಳಲ್ಲಾಗಿರಬಹುದು, ಇಲ್ಲಾಂದರೆ ಆಂಜನೇಯ ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆಯನ್ನು ದೀಪ ಹಚ್ಚಲಿಕ್ಕೆ ದಾನ ಮಾಡಿದ್ರೆ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಧನ್ಯವಾದಗಳು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನೋಡೋದಾದ್ರೂ ಸಹ ಗುರುಬಲ ಇದೆ. ಅವರಿಗೆ ಉತ್ತಮ ಶುಭ ಫಲಗಳು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸ್ಕೊಂಡ್ರೆ ಇನ್ನಷ್ಟು ಹೆಚ್ಚು ಶುಭ ಫಲಗಳು ನಿರೀಕ್ಷೆ ಮಾಡಬಹುದಾಗಿದೆ. ನಂತರದಲ್ಲಿ ಅವರು ಉತ್ತಮ ಮಾತಿನಿಂದ ಕುಟುಂಬ ಮತ್ತು ಧನ ಎಲ್ಲವೂ ಸೌಖ್ಯವಾಗಿರುತ್ತೆ. ಧನ ವೃದ್ಧಿಯಾಗುವಂಥ ಸಾಧ್ಯತೆಗಳಿದೆ. ನಂತರದಲ್ಲಿ ಉದ್ಯೋಗದಲ್ಲಿ ಅವರಿಗೆ ಬಡ್ತಿ ಹೊಂದುವ ಸಾಧ್ಯತೆ ಇದೆ. ನಂತರದಲ್ಲಿ ಅವರು ಹುಳಿಯ ಒಂದು ಪದಾರ್ಥಗಳು, ಹುಳಿ ಅಂಶ ಇರುವ ಪದಾರ್ಥಗಳನ್ನು ತಿನ್ನದೇ ಇದ್ದರೆ ವಾಸಿ ಈ ವಾರ. ಯಾಕೆಂದರೆ ಅಲ್ಲಿ ಬೈಲ್ ಜ್ಯೂಸು ಅಂದರೆ ಪಿತ್ತ ಅಂತ ಏನು ಹೇಳ್ತಾರೆ, ಅದು ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಹಾಗಾಗಿ ಅದನ್ನು ಕಮ್ಮಿ ಮಾಡಿಕೊಳ್ಳಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಧನ ವೃದ್ಧಿ ಅಂತ ಹೇಳ್ತೀವಿ. ಇಲ್ಲಿ ಧನ ವೃದ್ಧಿ ಅಂದರೆ ಅವರಿಗೆ ದುಡ್ಡು ಬರ್ತದೆ ಅಂತಲ್ಲ, ಅವರು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ, ಇಲ್ಲಾಂದರೆ ಅವರ ಪ್ರಾಜೆಕ್ಟ್ಗೆ ಮೆಚ್ಚಿ ಒಂದು ಬಹುಮಾನಗಳನ್ನು ಕೊಡ್ತಕ್ಕಂಥದ್ದಾಗಿರಬಹುದು, ಆ ಥರ ಒಂದು ತಗೋಬೇಕಾಗಿದೆ. ವಿದ್ಯಾರ್ಥಿಗಳಿಗೂ ಶುಭ ಫಲಗಳು ಸಿಗ್ತಕ್ಕಂಥದ್ದು. ನಂತರದಲ್ಲಿ ಇವರಿಗೆ ಸ್ವಲ್ಪ ಮಟ್ಟಿಗೆ ಪರಾಭವ ಸಾಧ್ಯತೆಗಳಿದೆ. ಹಾಗಾಗಿ ಇವರು ದೈವ ದರ್ಶನ ಅಥವಾ ಒಂದು ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಗುರುವಿನ ಬಲ ಇದೆ, ಇನ್ನಷ್ಟು ಬಲಕ್ಕಾಗಿ ಗುರುವಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತು ವಿವಾಹಕ್ಕೆ ಯಾರು ನೋಡ್ತಾ ಇದ್ದಾರೆ ಅವರಿಗೆ ಶುಕ್ರ ಬಲವನ್ನು ನೋಡಿ, ಗುರುಬಲ ಹೇಗೂ ಇದೆ, ಶುಕ್ರ ಬಲವನ್ನು ನೋಡಿ ವಿವಾಹಕ್ಕೆ ಮುಂದುವರಿರಿ ಅಂತ ಹೇಳ್ತಾ ಈ ವಾರ ಇನ್ನಷ್ಟು ಶುಭ ಫಲಗಳಿಗೆ ದೈವ ಪ್ರಾರ್ಥನೆ, ಗುರು ಪ್ರಾರ್ಥನೆಯಿಂದ ಶುಭ ಫಲಗಳು ನಿರೀಕ್ಷೆ ಮಾಡಬಹುದಾಗಿದೆ. ಧನ್ಯವಾದಗಳು. ಮುಂದಿನ ರಾಶಿ ತುಲಾ ರಾಶಿ. ತುಲಾರಾಶಿಯವರು ನೋಡೋದಾದ್ರೆ ಸ್ವಲ್ಪ ಮಿಶ್ರ ಫಲಗಳು. ವಾರದ ಆರಂಭದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳು, ವಾರದ ಕಡೆಯಲ್ಲಿ ಒಂಥರ ನೆಮ್ಮದಿ, ಸ್ವಲ್ಪ ಆರಾಮದಾಯಕ. ಯಾಕೋ ಈ ವಾರದಲ್ಲಿ ಕಿರಿಕಿರಿ ಎದುರಿಸ್ತಿದ್ದೆ, ಈಗ ಸ್ವಲ್ಪ ನೆಮ್ಮದಿಯಾಗಿದೆ ಅಂತ ಹೇಳ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ನಂತರದಲ್ಲಿ ಇವರಿಗೆ ಮಕ್ಕಳ ಬಗ್ಗೆ ಚಿಂತೆ, ಅಂದರೆ ಸಂತಾನದ ಬಗ್ಗೆ ಚಿಂತೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಚಿಂತೆ ಆಗಿರ್ಬೋದು, ಮುಂದಕ್ಕೆ ಏನಪ್ಪ ಇವ್ರ ಫ್ಯೂಚರು ಅಂತ ಚಿಂತೆ ಬೇಡ. ನಿಮ್ಮ ಚಿಂತೆ ಮಾಡಿದ್ರೆ ನಿಮಗೆ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಹಾಗಾಗಿ ಚಿಂತೆಯಿಂದ ದೂರ ಇರಿ. ನಂತರ ವಿದ್ಯಾರ್ಥಿಗಳು ಯಾರಿರ್ತಾರೆ ಈ ರಾಶಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೋದು ಅಥವಾ ಕಾಂಪಿಟೇಷನ್ಸ್ ಏನಿದೆ ಅದರಲ್ಲಿ ಗೆಲ್ಲುವ ಒಂದು ಸಾಧ್ಯತೆ ತುಂಬ ಇದೆ. ತಮ್ಮ ಪರಿಶ್ರಮದಿಂದ ಇನ್ನೂ ಹೆಚ್ಚು ಹೆಚ್ಚು ಫಲಗಳು ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ. ನಂತರದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಅಲ್ಪ ಕಿರಿಕಿರಿ ಆಗುವ ಸಾಧ್ಯತೆಗಳು. ಹಾಗಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿಕೊಳ್ಳಿ, ಆ ಆಲಯಕ್ಕೆ ಹೋಗಿ ಭೇಟಿ ಮಾಡಿ, ತುಳಸಿಯನ್ನು ಕೊಡಿ. ನಂತರದಲ್ಲಿ ಇವರಿಗೆ ಸಂಕಷ್ಟಗಳು ಎದುರಾಗುವ ಒಂದು ಭಯವಿದೆ. ಹಾಗಾಗಿ ಸಂಕಷ್ಟಹರ ಗಣಪತಿಯ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಉತ್ತಮ ಫಲಗಳಿಗೆ. ಇವರು ಧಾರ್ಮಿಕ ಕಾರ್ಯಗಳು, ದೈವ ದರ್ಶನ ಅಂತ ಆಗಲೇ ಹೇಳಿದಾಗ ಅದರ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಧ್ಯಾನವನ್ನು ಮಾಡಲಿ ದೇವಸ್ಥಾನದಲ್ಲಿ. ಇವರಿಗೆ ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿ, ಜ್ಞಾನ ಸಿದ್ಧಿ ಆಗುತ್ತೆ ಧ್ಯಾನದಿಂದ. ನಂತರದಲ್ಲಿ ಇವರಿಗೆ 11ರ ಬುಧನಿಂದ ಸ್ವಲ್ಪ ವ್ಯವಹಾರದಲ್ಲಿ ಆದಾಯಗಳು, ಹೆಚ್ಚು ಇನ್ಕಮ್ಸ್ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಇನ್ನಷ್ಟು ಶುಭ ಫಲಗಳಿಗೆ ನಾನು ಆಗಲೇ ಹೇಳಿದಾಗೆ ಗಣಪತಿಯ ಆರಾಧನೆ, ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ಉತ್ತಮ ಫಲಗಳು ನಿರೀಕ್ಷೆ ಮಾಡಬಹುದಾಗಿದೆ. ಧನ್ಯವಾದಗಳು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಗುರುಬಲ ಇರೋದ್ರಿಂದ ಅಂಥ ಏನು ಸಮಸ್ಯೆಗಳಿಲ್ಲ, ಶುಭ ಫಲಗಳೇ ನಿರೀಕ್ಷೆ ಮಾಡ್ಬೋದು. ಸಂತಾನ, ವಿವಾಹಕ್ಕೆ ಎಲ್ಲ ಶುಭ ಫಲಗಳು. ಉದ್ಯೋಗದಲ್ಲೂ ಸಹ ಒಂದು ಯೋಗನೆ ಅಂತ ಹೇಳ್ಬೋದು. ನಿಮಗೆ ವಿದ್ಯಾರ್ಥಿಗಳಿಗೂ ಒಂದು ಶುಭ ಫಲ, ಶುಭ ಯೋಗ ನಿರೀಕ್ಷೆಯಲ್ಲಿ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯೆ ದೊರಕುವ ಒಂದು ಸಾಧ್ಯತೆ ಇದೆ. ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಂತರದಲ್ಲಿ ಸ್ವಲ್ಪ ವಾರದ 2 ದಿನದಲ್ಲಿ ಒಂಥರ ಶುಭ, ಎಲ್ಲ ಶುಭ ಕಾರ್ಯಗಳು ಅಂತ ಹೇಳ್ತೀವಿ. ಏನೇ ಕಾರ್ಯ ಕೆಲಸ ಇದ್ದರೂ ಒಂದು 2-3 ದಿನದಲ್ಲೇ ಮುಗಿಸ್ಕೊಳ್ಳಿ. ನಂತರದಲ್ಲಿ ಸ್ವಲ್ಪ ಕಾರ್ಯ ಕುಂಠಿತ ಆಗುವ ಸಾಧ್ಯತೆ ಇದೆ. ನಂತರದಲ್ಲಿ ಇವರಿಗೆ ತಾಯಿಯ ಬಗ್ಗೆ ಸ್ವಲ್ಪ ಚಿಂತೆ ಮಾಡಲಿ. ಅವರಿಗೆ ಯಾಕೋ ಆರೋಗ್ಯದಲ್ಲಿ ಸಮಸ್ಯೆ ಆಗಿರುತ್ತೆ ಅಂತ ಕಾಣುತ್ತೆ. ನಂತರ ಇವರಿಗೆ ತಂದೆಯ ವಿರೋಧ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೂರ್ಯನ ಆರಾಧನೆ ಮಾಡ್ಕೊಳ್ಳಿ. ನಿಮಗೆ ರಾಹುವಿನಿಂದ ಸ್ವಲ್ಪ ಅನಿಷ್ಟ ಫಲಗಳು, ರಾಹು ಶಾಂತಿ ಮಾಡ್ಕೊಳ್ಳಿ. ನಂತರ ಶನಿಯಿಂದ ನಿಮಗೆ ಸ್ವಲ್ಪ ಡಿಸಿಪ್ಲಿನ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ ಉತ್ತಮ ಫಲಗಳು. ಶನಿ ಎಲ್ಲ ಕೆಟ್ಟದೇ ಮಾಡ್ತಾನೆ ಅಂತಲ್ಲ, ಶನಿಯಿಂದ ನಿಮಗೆ ಡಿಸಿಪ್ಲಿನ್ ಬರ್ತದೆ. ನಂತರದಲ್ಲಿ ಇವರಿಗೆ ಹಣದ ವೃದ್ಧಿ ಆಗುವ ಸಾಧ್ಯತೆ ಇದೆ. ಇನ್ನಷ್ಟು ಶುಭ ಫಲಗಳಿಗೆ ಧನಲಕ್ಷ್ಮಿಯ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಧನಲಕ್ಷ್ಮಿ, ಲಕ್ಷ್ಮೀ ವೆಂಕಟೇಶ್ವರ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ. ಉತ್ತಮ ಫಲಗಳು ನಿರೀಕ್ಷೆ ಆಗುತ್ತೆ. ಧನ್ಯವಾದಗಳು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಗೆ ಸ್ವಲ್ಪ ಈ ವಾರ ಮಿಶ್ರ ಫಲಗಳು ಅಂತಲೇ ಹೇಳ್ಬೋದು. ಸ್ವಲ್ಪ ಒಂದು ಕಡೆಗೆ ವೃತ್ತಿ, ಕೆಲಸದಲ್ಲಿ ಮತ್ತು ಸ್ವಯಂ ಇದರಲ್ಲಿ ಶಾಂತಿಯ ಕೊರತೆ ಉಂಟಾಗ್ತದೆ. ಹಾಗಾಗಿ ಧ್ಯಾನವನ್ನು ಮಾಡಿ, ಆಗಲೇ ಹೇಳಿದಾಗೆ. ನಂತರದಲ್ಲಿ ಇವರಿಗೆ ಕಾರ್ಯದಲ್ಲಿ ವಿಘ್ನ ಅಂತ ನಾನು ಹೇಳಿದೆ, ವಿಘ್ನೇಶ್ವರನ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಕಾರ್ಯಗಳಲ್ಲಿ ವಿಘ್ನ ತಡಿಬಹುದು. ನಂತರದಲ್ಲಿ ಮಕ್ಕಳಿಗೆ ಯಶಸ್ಸು, ಜಯ ಸಿಗ್ತದೆ. ಅಂದರೆ ವಿದ್ಯಾರ್ಥಿಗಳು ಯಾರಿರ್ತಾರೋ ಅವರಿಗೆ ಯಶಸ್ಸು. ನಂತರ ಇವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಆರಂಭದಲ್ಲಿ ಲಾಭ ಬಂದರೂ ಸಹ ಕುಂಠಿತ ಆಗ್ತಕ್ಕಂತಹ ಸಾಧ್ಯತೆ ಇದೆ. ದೈವ ದರ್ಶನವನ್ನು ಮಾಡಿ, ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಂತರದಲ್ಲಿ ಇವರಿಗೆ ತಾಯಿಯ ಜೊತೆ ಸಂಬಂಧದಿಂದ ಉತ್ತಮ,
ಯಾಕೋ ಹದಗೆಡ್ತಾ ಇರುತ್ತೆ, ಅದರಿಂದ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದಾಗಿದೆ. ವಾಹನದಿಂದ ಇವರಿಗೆ ಲಾಭ ನಿರೀಕ್ಷೆ ಮಾಡ್ತಕ್ಕಂಥದ್ದಿದೆ. ನಂತರ ಇವರು ಕೆಲಸದಲ್ಲಿ ಅಂದರೆ ವೃತ್ತಿ ಕ್ಷೇತ್ರದಲ್ಲಿ ಇವರ ಕೊಲೀಗು ಅಥವಾ ಮ್ಯಾನೇಜರು, ಹೈಯರ್ ಅಫಿಷಿಯಲ್ಸ್ ಜೊತೆ ಉತ್ತಮ ಬಾಂಧವ್ಯದಿಂದ ಅವರ ಕೆರಿಯರ್ನಲ್ಲಿ ವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆ, ಅಂದರೆ ಲಾಭ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಯಾರು ಮದುವೆಗೆ ಈ ರಾಶಿಯವರು ನೋಡ್ತಾ ಇದ್ದಾರೋ ಶುಕ್ರಬಲ ವಿಮರ್ಶೆ ಮಾಡಿ ಮದುವೆ ಮಾಡಿದ್ರೆ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದಾಗಿದೆ. ಧನ್ಯವಾದಗಳು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ನೋಡೋದಾದರೆ ಅವರಿಗೆ ಗುರುಬಲದಿಂದ ಸ್ವಲ್ಪ ಉತ್ತಮ ಇದೆ. ಹಾಗಾಗಿ ಸಾಡೆ ಸಾತಿ ಎಂಡಿಂಗ್ ಇದೆ, ಅದರಲ್ಲೂ ಸ್ವಲ್ಪ ಇವರಿಗೆ ಉತ್ತಮ ಫಲಗಳು, ಅಂದರೆ ಶನಿಯಿಂದ ಕೆಟ್ಟದೇ ಅಂತಲ್ಲ, ಶನಿಯೂ ಸಹ ಉತ್ತಮ ಫಲಗಳನ್ನು ಕೊಡ್ತಾನೆ. ವಿವಾಹ ಆಗಿರಬಹುದು, ಉದ್ಯೋಗ, ವ್ಯಾಪಾರ ಎಲ್ಲದರಲ್ಲೂ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಸ್ವಲ್ಪ ಆದರೆ ಆರೋಗ್ಯದಲ್ಲಿ ಇವರು ಗಮನವನ್ನು ಕೊಡಬೇಕು. ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಆರೋಗ್ಯದ ಕಡೆ ಗಮನ ಕೊಡದೆ ಹೋದರೆ ಕಷ್ಟ ಆಗತ್ತೆ. ನಂತರದಲ್ಲಿ ಇವರಿಗೆ ವೃತ್ತಿ ವ್ಯಾವಹಾರಿಕವಾಗಿ ಇವರಿಗೆ ಸ್ವಲ್ಪ ಯಶಸ್ಸು ಸಿಗಬೇಕಾಗಿದೆ, ಅವರ ಪರಿಶ್ರಮ ಹಾಕಬೇಕು. ಅದರ ಜೊತೆಗೆ ಗುರುಬಲ, ಗುರುವಿನ ಆಶೀರ್ವಾದದಿಂದ ಹೆಚ್ಚು ಶುಭ ಫಲಗಳು ನಿರೀಕ್ಷೆ ಆಗತ್ತೆ. ನಂತರ ಇವರ ಗ್ರಹಗತಿಗಳನ್ನು ನೋಡಿಕೊಂಡು ವಿಮರ್ಶೆ ಮಾಡಬೇಕು. ಅಂದರೆ 35ರ ನಂತರ ಇವರಿಗೆ ವೃದ್ಧಿ ಆಗುವುದು ಒಂದು ಸಾಧ್ಯತೆಗಳು ತುಂಬ ಇದೆ. ನಂತರದಲ್ಲಿ ಇವರಿಗೆ ನೇರ ನುಡಿ, ಅಂದರೆ ಇವ್ರ ನೇರ ನುಡಿಯಿಂದ ಬಂಧುಗಳನ್ನು ದೂರ ಮಾಡ್ಕೊಳ್ಳೋದು ಅಥವಾ ಇವರ ಹತ್ತಿರದಲ್ಲಿರ್ತಕ್ಕಂತಹ ಫ್ರೆಂಡ್ಸನ್ನು ದೂರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಇವರಿಗೆ ಇನ್ನಷ್ಟು ಶುಭ ಫಲಗಳನ್ನು ನಿರೀಕ್ಷೆ ಮಾಡೋದಾದರೆ ಗುರುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಗುರುವಿನ ಅನುಗ್ರಹವನ್ನು ಪಡೀಲಿ, ಗುರುವಿನ ಒಂದು ಕೌನ್ಸಿಲಿಂಗ್, ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಸಾಕು, ನಿಮಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗಾಗಿ ಇವರಿಗೆ ಗುರುವಿನ ಪ್ರಾರ್ಥನೆ ಅತ್ಯವಶ್ಯಕ. ತದನಂತರ ನೋಡೋದಾದರೆ ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗತ್ತೆ. ಹಾಗಾಗಿ ಕುಟುಂಬದಲ್ಲಿ ಕಳತ್ರರು ಅಂತ ಯಾರಿರ್ತಾರೋ ಅವರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಮಾತನಾಡಿ, ಅಲ್ಲಿ ಕಲಹ ಆಗುವ ಸಾಧ್ಯತೆ ಇದೆ, ಕುಟುಂಬದಲ್ಲಿ ಕಲಹಗಳು. ಹಾಗಾಗಿ ಎಲ್ಲದಕ್ಕೂ ನಾನು ಹೇಳೋದು ಒಂದೇ, ಗುರುವಿನ ಪ್ರಾರ್ಥನೆ, ಗುರುವಿನ ಅನುಗ್ರಹ. ಶುಭವಾಗಲಿ. ಧನ್ಯವಾದಗಳು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ನಾವು ನೋಡೋದಾದರೆ ಜನ್ಮದಲ್ಲೇ ವಕ್ರ ಶನಿ ಇದ್ದಾನೆ. ಭಯ ಬೇಡ. ಶನಿ ಅಂದರೆ ಎಲ್ರಿಗೂ ಭಯ ಆಗತ್ತೆ. ಅವರು ಶನಿ ಡಿಸಿಪ್ಲಿನ್ ಕಲಿಸ್ತಾನೆ ನಿಮಗೆ, ನಿಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನು ಕೊಡ್ತಕ್ಕಂತಹದ್ದು ಶನಿ. ಹಾಗಾಗಿ ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ನೀವು ಡಿಸಿಪ್ಲಿನ್ ಆಗಿ ನಡೀರಿ. ನಂತರ ಒಳ್ಳೆಯ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಇರಿ, ಧಾರ್ಮಿಕ ನಡೆಯಲಿರಲಿ ನಿಮಗೆ. ನಂತರದಲ್ಲಿ ನೋಡೋದಾದರೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಹಿನ್ನಡೆಗಳಾಗುವ ಸಾಧ್ಯತೆ. ರವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮಗೆ ಜಾತಕದಲ್ಲಿ ರಾಹು ಉತ್ತಮ ಒಂದು ಸ್ಥಾನದಲ್ಲಿದ್ದರೆ ಧನ ಆಗಮನ, ಧನ ಸಂಚಯ ಮತ್ತು ವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆಗಳು. ಮಾತಿನಿಂದ ಧನ ಆಗಮನ ಆಗ್ತಕ್ಕಂತಹದ್ದು ಮತ್ತು ಮಾತಿನಿಂದ ಧನ ವ್ಯಯವೂ ಆಗತ್ತೆ. ಹಾಗಾಗಿ ಮಾತನ್ನು ಸ್ವಲ್ಪ ಹಿತಮಿತದಲ್ಲಿ ಆಡಿದ್ರೆ ನಿಮಗೆ ಧನ ಆಗಮನವೇ ಆಗತ್ತೆ. ನಂತರದಲ್ಲಿ ನೋಡೋದಾದರೆ ಮೈನರ್ ಹೆಲ್ತ್ ಇಶ್ಯೂಸ್ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರದಿಂದಿರಿ. ಕೂಡಲೇ ಡಾಕ್ಟ್ರನ್ನು, ವೈದ್ಯರನ್ನು ಭೇಟಿ ಮಾಡಿ, ಅಲ್ಲಿಗೆ ಅದು ಉಪಶಮನ ಆಗುತ್ತೆ. ನಂತರದಲ್ಲಿ ಲೀಗಲ್ ಇಶ್ಯೂಸ್, ಈಗ ಕೋರ್ಟ್ನಲ್ಲಿ ಯಾರಿರ್ತಾರೋ ಅವರಿಗೆ ನಿಮ್ಮ ಪರವಾಗಿ ಆಗಬೇಕು, ಸತ್ಯ ನಿಮ್ಮ ಕಡೆಗೆ ಇದ್ದರೆ ನಿಮ್ಮ ಪರವಾಗಿ ಆಗಬೇಕು ಅಂದರೆ ತಾಯಿ ಬಗಳಮುಖಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಂತರ ರವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಹೆಲ್ತ್ ಇಶ್ಯೂಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ಆಕ್ಸಿಡೆಂಟ್ ಆಗುವ ಸಂಭವ ಇದೆ, ಸ್ವಲ್ಪ ಎಚ್ಚರದಿಂದ ನೀವು ಗಾಡಿ ಓಡಿಸ್ತಕ್ಕಂಥದ್ದು. ನಂತರ ನಿಗೂಢ ವಿದ್ಯೆಗಳು, ತಂತ್ರ, ಮಂತ್ರ, ಯಂತ್ರ ಯಾರು ಕಲಿತಾ ಇದ್ದಾರೋ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಒಂದು ಫಲಗಳು ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಎಲ್ಲದಕ್ಕೂ ನಿಮಗೆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಆಲಯಕ್ಕೆ ಹೋಗಿ ಆಶೀರ್ವಾದ ತೆಗೆದುಕೊಂಡು ಬನ್ನಿ, ಉತ್ತಮ ಫಲಗಳು ನಿಮ್ದಾಗತ್ತೆ. ಧನ್ಯವಾದಗಳು. ಕೊನೆಯ ರಾಶಿ ಮೀನರಾಶಿ. ಈಗ ಕಡೆಯದಾಗಿ ಮೀನರಾಶಿ ನೋಡೋದಾದರೆ ಅವರಿಗೆ ಸಾಡೆ ಸಾತಿ ಶುರುವಾಗಿದೆ. ಹಾಗಾಗಿ ಭಯ ಬೇಡ. ಆಂಜನೇಯನ ಆಲಯಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ, ಉತ್ತಮ ಫಲಗಳು ನಿರೀಕ್ಷೆ ಆಗುವ ಸಾಧ್ಯತೆ ಇದೆ. ನಂತರದಲ್ಲಿ ಯಾಕೋ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಎದುರಾಗಬಹುದು, ಚಿಂತೆ ಬೇಡ. ಸಂತಾನದಲ್ಲಿ ಉತ್ತಮ ಫಲಗಳು. ನಂತರದಲ್ಲಿ ಇವರಿಗೆ ಸೇಲ್ಸು, ಮಾರ್ಕೆಟಿಂಗು, ಆ ಥರ ಒಂದು ಬರವಣಿಗೆ ರೈಟರ್ಸ್ ಯಾರಿರ್ತಾರೋ ಅವರಿಗೆ ಒಂದು ಉತ್ತಮ ಫಲಗಳು, ಉತ್ತಮ ಒಂದು ಲಾಭಗಳು ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಜಯ, ಏನೇ ಆಗಲಿ ಅವರಿಗೆ ಜಯ ಸಿಗ್ತಕ್ಕಂಥದ್ದು, ಶತ್ರುವಿನಿಂದ ಜಯ ಆಗ್ತಕ್ಕಂತಹದ್ದು. ನಂತರ ನೋಡೋದಾದರೆ ಇವರಿಗೆ ಕೋಪ ಕಮ್ಮಿ ಮಾಡ್ಕೋಬೇಕು. ಸ್ವಲ್ಪ ಏನೇ ಬಂದರೂ ಸ್ವಲ್ಪ ಮುಂಗೋಪಿಗಳು ಅಂತ ಹೇಳ್ತಾರಲ್ಲ, ಸ್ವಲ್ಪ ಕೋಪ ಕಮ್ಮಿ ಮಾಡಿ ಧ್ಯಾನ ಮಾಡಲಿ. ರಾಹುವಿನ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ, ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳಿ, ದುರ್ಗಾಯೇ ನಮಃ ಅಂತ ಹೇಳ್ಕೊಳ್ಳಿ. ಮತ್ತು ಕುಜರಿಂದ ನಿಮಗೆ ಧೈರ್ಯ ಬರುತ್ತೆ, ಧೈರ್ಯ ಕೊಡ್ತಾರೆ. ಅವರ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಧೈರ್ಯಶಾಲಿಗಳಾಗ್ತಾರೆ. ಆ ಧೈರ್ಯದಿಂದ ನಿಮ್ಮ ಕೆಲಸಗಳಲ್ಲಿ ಏನೇ ಬರಲಿ ಮುನ್ನುಗ್ಗಿ ಹೋಗ್ತಕ್ಕಂತಹ ಸಾಧ್ಯತೆಗಳು ತುಂಬ ಇದೆ. ನಂತರದಲ್ಲಿ ಇವರಿಗೆ ಚಿಂತೆ ಮಾಡಬೇಡಿ, ಯಾಕೆಂದರೆ ಏನು ಕೆಲಸ ಆಗಬೇಕೋ ಆ ಕೆಲಸ ಆಯಾ ಸಮಯಕ್ಕೆ ಆಗೇ ಆಗತ್ತೆ. ನೀವು ತಡೆದ್ರೂ ಸರಿ, ತಡೆದೋದ್ರೂ ಸರಿ. ಹಾಗಾಗಿ ಏನು ಚಿಂತೆ ಮಾಡಿದ್ರೂ ಆ ಕೆಲಸ ಶುಭ ಆಗಲಿ ಅಶುಭ ಆಗಲಿ ಕೆಲಸ ನಡೆಯುತ್ತೆ. ಹಾಗಾಗಿ ದೈವ ಪ್ರಾರ್ಥನೆ ಒಂದೇ ನಿಮಗೆ ಗಟ್ಟಿ ಅಂತ ಹೇಳ್ಬೋದು. ಸ್ವಾಮಿ ಭಗವಂತ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆಲಯಕ್ಕೆ ಹೋಗಿ ತುಳಸಿ ದಳ, ಪ್ರದಕ್ಷಿಣಾ ನಮಸ್ಕಾರಗಳು ಹಾಕಿ
ವಿಷ್ಣುವಿನ ಸಹಸ್ರನಾಮಗಳನ್ನು ಹೇಳ್ಕೊಳ್ಳಿ. ಉತ್ತಮ ಫಲಗಳು ನಿಮ್ಮ ಮೀನರಾಶಿಗೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಧನ್ಯವಾದ ಗುರುಗಳೇ. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ತಿಳಿಸ್ಕೊಡಿ. ಈಗ ಮನೆಯಲ್ಲಿ ನಿಮ್ಗೆ ಅನ್ನಿಸ್ತಾ ಇರುತ್ತೆ, ಯಾಕೋ ಭಯ, ಒಂಥರ ಮಾನಸಿಕ ನೆಮ್ಮದಿ ಇರಲ್ಲ, ಭಯ, ಒಂಥರ ಯಾರೋ ಬಂದು ಓಡಾಡ್ದಂಗೆ ಆಗುತ್ತೆ, ಅವ್ರಿಗೆ ಅದು ಮೈಂಡಲ್ಲಿ ಬರುತ್ತೆ ಅದು ಹಾಗಾಗಿ ಇವರು ಪಿಂಕ್ ಸಾಲ್ಟ್ ಅಂತ ಸಿಗತ್ತೆ, ರಾಕ್ ಸಾಲ್ಟ್ ಅಂತ ಅಂಗಡಿಗಳಲ್ಲಿ ಸಿಗತ್ತೆ. ಅದನ್ನು ಹಾಕಿ ಮನೆಯನ್ನು ಒರೆಸ್ಲಿ, ಅಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರ ಆಗತ್ತೆ. ಒಂದು ಗಾಜಿನ ಸಣ್ಣ ಬಟ್ಲಲ್ಲಿ ಪಿಂಕ್ ಸಾಲ್ಟ್ನ ಹಾಕಿಡ್ಲಿ, ಬಚ್ಚಲ ಮನೆಯಲ್ಲಿ ಅಥವಾ ಎಲ್ಲಿ ಅವರ ಒಂದು ದಿಕ್ಕು ಕೆಟ್ಟಿದೆಯೋ ಆ ದಿಕ್ಕಿನಲ್ಲಿ ಹಾಕಿಡ್ಲಿ. ನಂತರದಲ್ಲಿ ಪಿಂಕ್ ಸಾಲ್ಟ್ಗೆ ಒಂದು ಲ್ಯಾಂಪ್ ಬರುತ್ತೆ ಅಮ್ಮ, ಆ ಲ್ಯಾಂಪನ್ನು ಅವರು ದಿನನಿತ್ಯ ಒಂದಿಷ್ಟು ಸಮಯ ಉರಿಸ್ತಾ ಬರಲಿ. ಆ ಲ್ಯಾಂಪು ಎಷ್ಟರ ಮಟ್ಟಿಗೆ ಅದು ಕರಗ್ತಾ ಹೋಗುತ್ತೋ ನೆಗೆಟಿವ್ ಎನರ್ಜೀಸು ಹಾಗೆ ಅದು ನಿವಾರಣೆ ಆಗುತ್ತೆ. ಆ ಪಿಂಕ್ ಸಾಲ್ಟಲ್ಲಿ ತುಂಬ ಶಕ್ತಿ ಇದೆ, ಒಮ್ಮೆ ಮಾಡಿ ನೋಡಿ. ಧನ್ಯವಾದಗಳು. ಧನ್ಯವಾದ ಗುರುಗಳು. ವೀಕ್ಷಕರೇ, ಈ ವಾರದ ವಾರ ಭವಿಷ್ಯ ಹೀಗಿದೆ. ಇನ್ನು ಹೆಚ್ಚು ಮಾಹಿತಿಗಾಗಿ ನಮ್ಮ ಅಧ್ವಾ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.